ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿನ ಎಡಿಆರ್ ಕಟ್ಟಡದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಗದಗ ಜಿಲ್ಲಾ ವಕೀಲರ ಸಂಘ ಹಾಗೂ ಡೀಡ್ ಮಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅರೆ ಕಾನೂನು ಸ್ವಯಂ ಸೇವಕರಿಗೆ ತರಬೇತಿ ಕಾರ್ಯಾಗಾರ ನಡೆಯಿತು. ಈ ವೇಳೆ ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆ, ಮಕ್ಕಳ ಹಕ್ಕು ರಕ್ಷಣೆ, ಹಿರಿಯ ನಾಗರಿಕರ ಸೇವೆ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಅರೆ ಕಾನೂನು ಸ್ವಯಂ ಸೇವಕರಿಗೆ ತಿಳಿಸಲಾಯಿತು. ಪಾಶ್ ಕಾಯ್ದೆ ಕುರಿತು ಮಿಷನ್ ಶಕ್ತಿ ಜಿಲ್ಲಾ ಸಂಯೋಜಕರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ರಾಜೇಶ್ವರಿ ಉಪ್ಪೇನ್ ಸಮಗ್ರವಾಗಿ ಮಾಹಿತಿ ನೀಡಿದ್ರು. ಈ ವೇಳೆ PLV ಮೊದಲ ಬ್ಯಾಚ್ನ 50ಕ್ಕೂ ಅರೆ ಕಾನೂನು ಹೆಚ್ಚು ಸ್ವಯಂ ಸೇವಕರು ಭಾಗವಹಿಸಿದ್ರು. ಹೇಳಿದಿರಲ್ಲ, ಸೊ ಅವಳು ಕೂಡ ಈಗ ವೈದ್ಯೆ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದು. ಅಂತ ಸಂದರ್ಭದಲ್ಲಿ ಅವಳ ಮೇಲೆ ಕೂಡ ಸಾಮೂಹಿಕ ಪ್ರಾಬ್ಲಮ್ ಇದ್ರಿಂದ ಹೇಗೆ ಅಂತ ಬಂತು. ಮತ್ತೆ ಈಗ ಕೆಲಸ ಮಾಡುವಲ್ಲಿನ ಅನಿವಾರ್ಯತೆಗಳನ್ನ ಬೇರೆ ರೀತಿಯಿಂದ ದುರುದ್ದೇಶದಿಂದ ಅವರನ್ನ ಕೆಟ್ಟ ಒಂದು ಉದ್ದೇಶದಿಂದ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಫೀಸಲ್ಲಿ. ಪ್ರತಿಯೊಬ್ರು ಅಂತ ನಾನು ಹೇಳಲ್ಲ, ಮ್ಯಾಕ್ಸಿಮಮ್ ನಡೆಯುತ್ತೆ. ಇದರಲ್ಲಿ ಯಾವ್ದಂತ ಹೇಳಿದ್ರೆ ಲೈಂಗಿಕ ದೌರ್ಜನ್ಯ ಹೇಳಿದ ತಕ್ಷಣ ದೈಹಿಕ ಅಷ್ಟೇ ಅಲ್ಲ, ಮಾತುಗಳಿಂದ ಆಗಿರ್ಬೋದು, ಸನ್ನೆಗಳಿಂದ ಆಗಿರ್ಬೋದು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು, ಬಿಹೇವಿಯರ್, ನಮ್ಮ ಬಾಡಿ ಬಿಹೇವಿಯರ್ ಇಂದ ಆಗಿರ್ಬೋದು, ಚಿತ್ರಗಳ ಮೂಲಕ ಆಗಿರ್ಬೋದು, ಹಾಡು ಅಥವಾ ಬೇರೆ ಬೇರೆ ಪದಗಳು. ಸೊ ಈ ರೀತಿ ನಾನಾ ರೀತಿಗಳಲ್ಲಿ ಲೈಂಗಿಕ ದೌರ್ಜನ್ಯಗಳನ್ನ ಹೆಣ್ಮಕ್ಳು ಕಚೇರಿಗಳಲ್ಲಿ ಫೇಸ್ ಮಾಡ್ತಾ ಇರ್ತಾರೆ. ಸೊ ಇವ್ರಿಗೆಲ್ಲ ರಕ್ಷಣೆ ಬೇಕಲ್ಲ, ರಕ್ಷಣೆ ಬೇಕಾಗುತ್ತೆ. ಎಲ್ಲ ಕಡೆ ಇದೇ ರೀತಿ ಇರುತ್ತೆ ಅಂತ ಅನ್ನಲ್ಲ, ಆದ್ರೆ ಎಲ್ಲಾ ಕಡೆ ಹೇಳಕ್ ಸಾಧ್ಯನೂ ಇಲ್ಲ. ಅದು ಯಾವ ರೂಪದಲ್ಲಾದ್ರೂ ಬರ್ಬೋದು. ನಾನು ಹೇಳಿದೆ, ಇಂಟೆನ್ಷನ್ ಅವ್ರು ಸರಿ ಇಲ್ಲಾರ್ದಾಗ ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಆಫೀಸ್ ಇಂದ ಲೇಟ್ ಆಗಿ ಕಳ್ಸೋದು, ಪ್ರಮೋಷನ್ಸ್ ಬೇಕಾ ಅಂತ ಹೇಳಿ ಇನ್ನೂ ಒಂದು ಬೇರೆ ಬೇರೆ ಒಂದು ರೀತಿ ಅವ್ರಿಗೆ ಆಮಿಷಗಳನ್ನ ತೋರಿಸೋದು. ಅವರ ಒಂದೀಗ ಅನಿವಾರ್ಯತೆಯಿಂದ ಕುಟುಂಬದ ಒಂದು ನಿರ್ವಹಣೆಗಾಗಿ ಅವರು ಉದ್ಯೋಗಕ್ಕೆ ಬಂದಿರ್ತಾರೆ. ಸೊ ಅವ್ರಿಗೆ ಜಾಬ್ ಇಂದ ತೆಗಿತೀನಿ ಅಂತ ಬ್ಲಾಕ್ ಮೇಲ್ ಮಾಡೋದು. ಇದೇ ರೀತಿ ನಾನಾ ಒಂದು ಘಟನೆಗಳನ್ನ ಸಮಾನತೆ ಕೊಡ್ಬೇಕು, ಅವ್ರ ಹಕ್ಕುಗಳಿಗೆ ಉಲ್ಲಂಘನೆ ಆಗ್ಬಾರ್ದು. ಜೊತೆಗೆ ಅವರು ಎಲ್ಲ ಲಿಂಗ ಸಮಾನತೆ ಬಗ್ಗೆ ನಿಮ್ಗೆ ಗೊತ್ತಿದೆ. ಸೊ ಪುರುಷರು ದುಡಿತಾ ಬಂದಿದ್ದಾರೆ, ಮಹಿಳೆಯರು ಕೂಡ ದುಡಿತಾ ಬಂದಿದ್ದಾರೆ. ಇಬ್ಬರಿಗೂ ಈಕ್ವಾಲಿಟಿ ಜೊತೆಗೆ ಸೇಮ್ ಅವ್ರಿಗೂ ಅದೇ ಗೌರವ ಸಿಗ್ಬೇಕು. ಹಾಗೆ ಅವ್ರಿಗೇನಾದ್ರೂ ತೊಂದರೆ ಆದ್ರೆ ಅವ್ರಿಗೊಂದು ರಕ್ಷಣೆ ಇರ್ಬೇಕು ಅನ್ನೋ ಒಂದು ಉದ್ದೇಶ ಮೇನ್ ಇರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಏನಂತ ಹೇಳ್ಬೇಕಂತ ಹೇಳಿದ್ರೆ, ಸೊ ಈಗ ನಾನು ಹೇಳಿದೆ ನಿಮ್ಗೆ, ಈಗ ರೈಸ್ ಆಫ್ ನ್ಯೂಸ್ ಗದಗ್.